ಹಿಂಗೆ ಒಂದ್ಸಲ ಒಂದು ಹುಡುಗ ಒಂದು 6-7ನೇ ಕ್ಲಾಸ್ ಇರ್ಬೋದು. ಆ ಹುಡುಗ ಏನು ಮಾಡಿತ್ತಂತ್ರಿ, ಆ ಡೋಣಿ ಹತ್ರ ನಿಂತಿತ್ತಂತ್ರಿ. ಡೋಣಿ ಅಂದ್ರೆ ಹಳ್ಳಿಯೊಳಗೆ ಬಟ್ಟೆ ತೊಳಿತಾರೆ ನೋಡ್ರಿ, ಆ ಮಣ್ಣಿನ ಡೋಣಿಗಳು, ಸಿಮೆಂಟಿನ ಡೋಣಿ ಮಾಡಿರ್ತಾರಲ್ಲ ಆ ಥರ ಡೋಣಿ, ಅಥವಾ ಹೊಲ್ದಾಗ ಇರ್ತಾವಲ್ಲ ಆ ಥರ ಡೋಣಿಗಳು, ನೀರಿನ ಡೋಣಿಗಳು ಇರ್ತಾವೆ. ಆ ಡೋಣಿ ಹತ್ರ ಬಗ್ಗಿ ತಲೆನ ಆ ಡೋಣಿ ನೀರಿನೊಳಗೆ ಹಿಂಗೆ ಎದ್ದಕತ್ತಿದ್ನಂತ. ತನ್ನ ತಲೆ ತೊಗೊಂಡೆ ಹಿಂಗೆ ಎದ್ದಕತ್ತಿದ್ನಂತ. ಎದ್ಬೇಕಾದ್ರೆ ಒಬ್ಬ ದೊಡ್ಡ ಮನುಷ್ಯ, ಹಿರೇ ಮನುಷ್ಯ, ಹಂಗೆ ಅದೇ ದಾರಿ ಹಿಡ್ಕೊಂಡು ಹೊಂಟಿದ್ನಂತ. ಹೋಗ್ಬೇಕಾದ್ರೆ ಅವ ನೋಡಿದ್ನಂತ್ರಿ, ಹಿರೇ ಮನುಷ್ಯ ಆ ಹುಡುಗನ್ನ ನೋಡಿದ್ನಂತ. ನೋಡಿ, ಲೇ ಹಂಗ್ಯಾಕೆ ಮಾಡಾಕತ್ತಿ, ನೀರ್ನ್ಯಾಗ ಹೊತ್ಕೊಂಡು ಬಿದ್ದಿದ್ದಿ, ನಡಿ ಮನೆಗೆ ಹೋಗು, ಮತ್ತೆ ನಿಮ್ಮಪ್ಪ ನಿಮ್ಮ ಹುಡ್ಕ್ಯಾಡ್ಕಂತ ಬಂದಾರು, ಏನರ ಮಾಡ್ಕೊಂಡು ಕೂತಿದಿ, ಎದ್ದು ಹೊಕ್ಕೇನಿಲ್ಲ ಅಂತಂದು ಬೈದ್ನಂತ್ರಿ. ಯಾರು ಆ ಹಿರೇ ಮನುಷ್ಯ ಆ ಹುಡುಗ ಬೈದ್ನಂತ. ಮಾರಾಯ, ನಾ ಏನು ಮಾಡ್ಕೊಳಕ್ಕೆ ಹೋಗ್ಲು, ನನಗೂ ಭಾಳ ಆಸೆ ಭಾಳ ಐತಿ. ನಾನು ಮುಂದೆ ಸಾಲಿ ಕಲ್ತು ದೊಡ್ಡ ನೌಕರಿ, ದೊಡ್ಡ ಆಫೀಸರ್ ಆಗ್ಬೇಕಂತ ಮಾಡೀನಿ, ದೊಡ್ಡ ನೌಕರಿ ತೊಗೋಬೇಕಂತ ಮಾಡೀನಿ. ನಾ ಯಾಕೆ ಸಾಯಕ್ಕೆ ಹೋಗ್ಲಿ, ನನಗೇನಾಗೈತಿ, ಹೋಗು ಅನ್ನಂತ. ಅಲ್ಲೇ ಇವನು ನಾನು ಬಿದ್ದಿದ್ದಾನು, ಮತ್ತೆ ಏನಾರ ಮಾಡ್ಕೊಂಡು ಹಿಡ್ಕೊಂಡನಂತಂದು ಹೇಳಕ್ಕೆ ಹೋದ್ರೆ, ಮತ್ತೆ ನನಗೆ ಹಿಂಗೆ ಮಾತಾಡ್ತೀನಿ ನೀನು, ಮತ್ತೆ ತಲೆ ಯಾಕೆ ಎದ್ದಕತ್ತಿ ನೀರ್ನ್ಯಾಗ ಅಂತ ಕೇಳಿದ್ನಂತ್ರಿ. ಆವಾಗ ಆ ಹುಡುಗ ಏನಂತಂದ್ರೆ, ತಲೆ ನೀರ್ನ್ಯಾಗ ಯಾಕೆ ಎದ್ದಕತ್ತೀನಿ ಅಂದ್ರೆ, ಸ್ಕೂಲ್ನ್ಯಾಗ ನನಗೆ ಟೀಚರು ಸರು ಪಾಠ ಮಾಡ್ತಾರ, ಆದ್ರೆ ಒಂದು ತಲೆಗೆ ಹತ್ತವಲ್ದು, ತಲೆಯಾಗ ಹೋಗವಲ್ದು, ಎಲ್ಲ ಯಾವ ವಿಷಯನೂ ತಲೆಯಾಗ ಹೋಗವಲ್ದು. ಹಾಗಾಗಿ ತಲೆಯಾಗ ಎಲ್ಲರ ಪಂಚಕಿಂಚರ್ ಆಗೈತೆ ಏನಂತೇಳಿ ನೋಡಾಕತ್ತೀನಿ. ಹೋಗು ಮರೆ, ಹೋಗು, ನನ್ನ ಸಂಕ್ ನನಗೆ, ನಿನ್ನ ಸಂಕ್ ನಿನಗೆ, ಎಲ್ಲಿಗೆ ಹಚ್ಚಿ ಹೋಗು ಕಡೆ ಅಂತಂದ್ರಿ ಆ ಹುಡುಗ. ಹಿಂಗ ಒಮ್ಮೆ ತಂದೆ ಮಗ ಇಬ್ರು ಅಕ್ಕಪಕ್ಕ ಕುತ್ಕೊಂಡು ಮಾತಾಡಕತ್ತಿದ್ರಂತ್ರಿ. ಮಾತಾಡ್ಕೊಂತ ಯಪ್ಪ ನಿನ್ನ ಮೇಲೆ ಕುಡಿಯೋದು ಬಿಡ್ಬೇಕು ನೋಡು ಅಂತ ಹೇಳಿದ್ನಂತ್ರಿ ಮಗ. ಅವಾಗ ಆತಗ ಖುಷಿ ಆತಂತ್ರಿ ತಂದೆಗೆ. ನನ್ನ ಮಗ ಎಷ್ಟು ಜವಾಬ್ದಾರಿ ಬಂದೈತಿ, ಭಾರಿ ಜವಾಬ್ದಾರಿ ಬಂದೈತಿ ಬಿಡಪ್ಪ, ನನಗೆ ಕುಡಿಯೋದು ಬಿಡು ಅಂತ ಹೇಳಾಕತ್ತೀನಿ ನೀನು, ಖುಷಿ ಆತ್ಬಿಡು ನನಗಂತ. ಯಾವ ಜವಾಬ್ದಾರಿ ಮಾರಾಯ, ಇಬ್ರು ಕುಡಿದ್ವಿ ಅಂದ್ರೆ ಮನೆ ನಡ್ಸಾರ ಯಾರು ಅಂದಂತ್ರಿ ಮಗ. ಹಿಂಗೂ ಇರ್ತಾರೆ ನೋಡ್ರಿ ಮಕ್ಕಳು.